ನಮ್ಮೂರು ಬನ್ನಿಕಲ್ಲು. ನನ್ನ ಹೆಸರು ನಾಗರತ್ನಮ್ಮ. ಫಸ್ಟಿಗೆ ನಮಗೆ ಯಾಕಂದ್ರೆ ನಮ್ಮ ಮಗಳಿಗೆ ಹುಷಾರಿಲ್ದಂಗೆ ಆತ್ರಿ. ನಾವು ಇದನ್ನ ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಮಗಳಿಗೆ ಆರಾಮಿಲ್ದಂಗೆ ಆಯ್ತು. ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ವಿ. ಇವ್ರು ನಮ್ಮ ಲಕ್ಷ್ಮೀ ಮೇಡಮ್ಮವ್ರು ನಮಗೆ ಚಿಕ್ಕಮ್ಮರ್ರಿ. ಅವರು ನಮಗೆ ಭಾಳ ಹಿಂಗೆ ಆಕತ್ಬಿಟ್ಟೈತಿ. ಏನು ಮಾಡೋದು, ನಮ್ಮ ಮಕ್ಳಿಗೆ ತಪ್ಪತ್ತಿಗೆ ಗಂಡಿಗೆ ಆರಾಮಿಲ್ಲ, ಗಂಡ ತಪ್ಪತ್ತಿಗೆ ನನಗೆ ಆರಾಮಿಲ್ಲ, ಬರೀ ಆರಾಮಿಲ್ದಂಗೆ ಆಕತಿ. ಚಿಕ್ಕಮ್ಮ ಹೆಂಗೆ ಮಾಡೋಕ್ಕೇನಂತಂದು ಹೇಳಕತ್ತಿದ್ರಿ. ನಾನು ಹೇಳ್ದಂಗೆ ಮಾಡು ರತ್ನಮ್ಮ, ನಿನಗೇನಾಗಲ್ಲ, ಚಲೋ ಆಕೈತಿ ಅಂತಂದ್ರಿ. ಹಂಗೈಂದೆ ಆಕೆ ಹೇಳ್ದಂಗೆ ಮಾಡಿದ್ರಿ. ಎಲ್ಲ ಆರಾಮಾಗಿ ಎಲ್ಲ ಇದಾಗಿ ನಮ್ಮ ಮನೆಯವರು ಕುರಿ ವ್ಯಾಪಾರ ಮಾಡ್ತಿದ್ರು. ಅದೊಂದು ಸತ್ಯ ನಮಗೆ ವ್ಯಾಪಾರನ ಬೇಡ, ನಾವು ಭಾಳ ಚಲೋ ಆದ್ವಿ. ನಮ್ಮ ಮನೆಯವ್ರ ಸತ್ಯನಾಗಿ ವ್ಯಾಪಾರ ಬಿಟ್ಟು ಅವರು ಧ್ಯಾನಕ್ಕೆ ಅದಾರ್ರಿ. ಮಕ್ಕಳು ನಾವು ಎಲ್ಲರೂ ಚೆನ್ನಾಗದೀವಿ ರೀ. ಮಕ್ಕಳು ಮೂವರು ಓದೋದ್ರಾಗ ಅಷ್ಟು ಮುಂದದಾರ್ರಿ. ನಮಗೆಲ್ಲ ಭಾರಿ ಚಲೋ ಆಗೈತಿ. ನಮ್ಮ ಚಿಕ್ಕಮ್ಮವ್ರು ಅವ್ರು ಲಕ್ಷ್ಮೀ ಮೇಡಮ್ ನಮ್ಮ ಚಿಕ್ಕಮ್ಮರ್ರಿ. ನಾ ಹಿಂಗೆ ಹೇಳ್ದಂಗೆ ಮಾಡು ನೀ ಮಾಡಂದು ಧ್ಯಾನಲಿದ್ದ ನಾವು ಭಾಳ ಮುಂದರ್ದೀವಿ ರೀ. ಅಷ್ಟು ಗಾಡಿ ನಿಂತಂಥದ್ದು ಗಾಡಿ 10,000 ಕೇಳಿದ್ರಿ. ಅದನ್ನು ಗಾಡಿ ನಿಂತ್ಬಿಟ್ಟೈತಿ, ಹೆಂಗೆ ಮಾಡೋದು ಈಗ ಹೆಂಗೆ ಮಾಡೋದು ಅನ್ಕೊಂತ ಅಂದಿರಿ. ರಾತ್ರಿ ಎಲ್ಲ ಧ್ಯಾನ ಮಾಡಿವಿ. ಮುಂಜಾನೆ ಸಣ್ಣ ಮಗ ತೊಳೆದು ಅಡ್ದನ ಕಡೆ ಹಚ್ಚಿ ಮತ್ತು ದೇವ್ರಿಗೆ ತಗೊಂಡು ಹೋಗೋಣಪ್ಪ ಅಲ್ಲಿಗೆ ಅಂತಂದು ಹಂಗೈಂದಾಗ ಅದ ಚಲೋ ಆಗೈತೆ ರೀ ಗಾಡಿ. ಮಗ ಚಲೋ ಮಾಡಿದ್ರಾಗ ನಮ್ಮ ಮನೆಯವ್ರು ಟಿಫನ್ ಮಾಡಕತ್ತಾರ, ಗಾಡಿ ಯಾಕೆ ಅಲ್ಲಿ ಐತಿ, ಗಾಡಿ ಯಾರು ಜಿಕ್ಕೊಂಡ್ರು ಯಾರು ದಿಕ್ಕೊಂಡೋದ್ರು ಅಂತ. ಏನಲ್ಲವ ನಾನು ಚಲೋ ಮಾಡೀನಿ, ಅಲ್ಲಿಗೆ ಹೋಗಿ ನಿಂತೈತಿ ನೋಡು. ಬಾಬಾ ನಿಂತದ್ದು ಗಾಡಿ ಹಿಂಗೆ ಚಲೋ ಆಗೈತಿ ಅಂತಂದ್ರು. ನಾಳೆ ಬಿಟ್ಟದ್ಬಿಟ್ಟು ಆತಂದು ಐತಲ್ಲಪ್ಪ ಅಲ್ಲಿಗೆ ತಗೊಂಡು ಹೋಗನ್ರಿ ಫಸ್ಟ್ ಅಡಗ್ಲಿಗೆ ಅಂತ. ಆತನ ಕಾರ್ಯಕ್ರಮ ಮುಗಿಯೋ ಮಟ್ಟ 5 ದಿನ ಅಲ್ಲ 10 ದಿನ ಇರಲಿ ಆತನ ಕಾರ್ಯಕ್ರಮಕ್ಕೆ ನಮ್ಮ ಗಾಡಿ ಬಿಟ್ಟಾಕ್ತಿರ್ತೀವಿ ನಾವು ಅಂತಂದು ಇವತ್ತು ಸಣ್ಣ ಮಗ ಅವರು ಹೋಗ್ಯಾರ್ರಿ. ನಮಗೆ ಹೊಲ ಬೆಳಿತೈತೆ, ಅದೇನು ಬೆಳಿತೈತಿ, ಅದೇನು ಇದು ಮಾಡ್ತೈತಿ ಅಂತಂದ್ರಿ. ಅಷ್ಟೆಲ್ಲ ಈಗ ನಿಂತು ನೋಡಂಗೆ ಆಗೈತೆ ರೀ ಹೊಲ. 20 ಚೀಲ ಗೊಬ್ಬರ ಹಾಕಿವ್ರಿ, ಮೆಕ್ಕೆಜೋಳ ಹಾಕಿವ್ರಿ. ನಿಂತು ನೋಡಂಗೆ ಆಗೈತೆ ರೀ ಹೊಲ. ಹೊಲ್ದಾಗ ಹೋದ್ರೆ ಕಾಣಲ್ರಿ, ಅಷ್ಟು ಪರಿ ತೆನಿ ಇಟ್ಟೈತ್ರಿ ಅಲ್ಲೇ. ಧ್ಯಾನ ಹೋದಾಗ ಮಾಡಿ ಬರ್ತೀವಿ ರೀ ಅಲ್ಲಿ ಹೊಲ್ದಾಗ. ಮನ್ಯಾಗ ಧ್ಯಾನ ಮಾಡ್ತೀವಿ. ಮುಂಜಾನೆ 5 ಗಂಟೆಗೆ ಎದ್ದು ನಾ ಧ್ಯಾನ ಮಾಡ್ತೀನಿ 6 ಗಂಟೆವರೆಗೆ. ನಮ್ಮ ಕೆಲಸ ಮಧ್ಯಾಹ್ನ ಕೆಲಸ ಎಲ್ಲ ಮುಗೀತಪ್ಪ ಅಂದ್ರೆ ಮತ್ತು ಆಕಳ ಒಂದು ಸ್ವಲ್ಪ ಮೆಸ್ಕೊಂಬಂದು ಕುಳಿಗೆ ಒಂದು ಸ್ವಲ್ಪ ಧ್ಯಾನ ಮಾಡ್ತೀನಿ ರೀ. ಧ್ಯಾನ ಮಾತ್ರ ಮರೆಯಲ್ರಿ ನಾನು. ನಮ್ಮ ಕುಟುಂಬನ ಚೇಂಜ್ ಆಗಿರಿ ನಾವು. ನಮ್ಮ ಮಕ್ಕಳು ಗಂಡ ನಮ್ಮ ಅತ್ತೆಯರು ನಾವೆಲ್ಲರೂ ಚೇಂಜ್ ಆಗಿರಿ. ನಮ್ಮ ಅತ್ತೆಯ ದಾವಣಗೆರೆ ಕರ್ಕೊಂಡು ಹೋಗ್ಬೇಕು ಅಂತಾರೆ ರೀ. ಬರೀ ಇಲ್ಲೇ ಅಡಗ್ಲಿಗೆ ಹೋಗಿ ಬಂದೆಪ್ಪ ಅಂದ್ರೆ ಗುಳಿಗೆ ಅವನಂಗೆ ಅಷ್ಟಕ್ಕೆ ಆರಾಮಾಗ್ಯಾಡ್ರಿ. ಹತ್ರ ಒಟ್ಟು ಬರ್ತೈತಿ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತದ್ರಿ. ಅಷ್ಟೆಲ್ಲ ಅಂದರು. ಈಗ ಆಕೆ ಅಷ್ಟು ಚಲೋ ಆರಾಮಾಗ್ಯಾಳ್ರಿ. ನಮ್ಮ ತಲೆ ಅದಾಳ್ರಿ. ನಾವು ಮಕ್ಕಳು ನಮಗೆ ಭಾರಿ ಜಾಣ್ರದಾರ್ರಿ. ಮನೆ ನಿಂತುಬಿಟ್ಟತ್ರಿ. ಇಂಟ್ಲು ಲೆವೆಲ್ ಬಂದು ಮನೆ ನಿಂತೈತಿ. ಕಲ್ಲು ತಂದಾರಿ, ಎಲ್ಲ ಆಗೈತೆ ರೀ. ಇದು 1 ವರ್ಷ ಆತು ರೀ. 1 ವರ್ಷ ಆತು ನಮ್ಮ ಚಿಕ್ಕಮ್ಮರ ಕಲಿಸಿ ನಮಗಿನ್ನೆಲ್ಲ ಮಾಡಿ. ಕಲ್ಲು ಬಂದವ್ರಿ, ಎಲ್ಲ ಬಂದವು. ಮ್ಯಾಲೆಲ್ಲ RCC ದಣಿ ಮಾಡೀವ್ರಿ. ಉಸುಗ್ ಬರೋದು ಹೆಂಗೆ ಮಾಡೋಕು ಅಂತಂದು ಚಿಕ್ಕಮ್ಮ ಹಿಂಗೆ ಆಕೈತಿ. ಧ್ಯಾನ ಮಾಡವ ನೀ, ಧ್ಯಾನನ ಮೇನು, ಧ್ಯಾನ ಮಾಡಿರಿ ಎಲ್ಲರೂ ಮಾಡಿರಿ ಅಂತಂದೆಲ್ಲ ಹಂಗೆಲ್ಲ ಮಾಡೀವ್ರಿ. ರಾತ್ರಿ ಎಲ್ಲ ಧ್ಯಾನ ಮಾಡೀನಿ. ಬೆಳಗ್ಗೆ ಮುಂಜಾನೆ ಎದ್ದು 5 ಗಂಟೆಗೊಮ್ಮೆ ಧ್ಯಾನ ಮಾಡೀನಿ. ಅವರ ಫೋನ್ ಮಾಡ್ಯಾರ್ರಿ, ಉಸ್ಗಿನ ಗಾಡಿ ಬರ್ತೈತೆ ನೋಡಿ, ಉಸ್ಗಿನ ಗಾಡಿ ಅಂತಂದು. 3 ತಿಂಗಳು ನಿಂತತ್ರಿ. RCCಗೆ ಹಾಕ್ಬೇಕು ಅಂತ ಉಸುಗಿಲ್ದಕ್ಕೆ 3 ತಿಂಗಳು ನಿಂತತ್ರಿ. ಆಮೇಲೆ ಅವರ ಫೋನ್ ಮಾಡಿ ಉಸುಗ್ ಬಂತು ನೋಡಪ್ಪ ಅಂತಂದ್ರೆ ಆತು ಬಿಡ್ರಿ ಅಂತಂದು ಧ್ಯಾನಲ್ಲಿದ್ದ ನಮಗೆ ಭಾಳ ಚಲೋ ಆಗೈತೆ ರೀ. ಧ್ಯಾನ ಮಾತ್ರ ನಮಗೆ ಎಲ್ಲರೂ ಧ್ಯಾನನ ಮೇನು. ಅದು ಒಟ್ಟು ನಮ್ಮ ಮನೆಯವ್ರು ನಾವು ಯಾರು ಬಿಡ್ತೀವಿ ಅಂದ್ರೆ ನಮ್ಮ ಮನೆಯವ್ರು ಬಿಡ್ತದಿಲ್ಲ ರೀ. ಊಟ ಮಾಡೋಕೆ ಅದ ಬೇಕು ನನಗೆ, ಅದ ಬೇಕು ಅನ್ನೋರು ಅದನ್ನೆಲ್ಲ ಬಿಟ್ಟಾರ್ರಿ. ಏನೇನು ಊಟ ಮಾಡಲ್ಲ. ರೊಟ್ಟ ತತ್ತಿ ಮಾಂಸ ಕುರಿ ಕೋಳಿ ಏನೇನಿಲ್ಲ ರೀ. ನಮ್ಮ ಮಕ್ಕಳಾದ್ರೆ ಎಲ್ಲರೂ ನಾವು ಯಾವ್ದು ಬೇಡವ ಅಂತಂತಂದ್ರೆ ಒಟ್ಟು ನಮ್ಮ ಮನೆಯಾಗ ಅವಾಗ ಮಾಡ್ತಿದ್ರಿ. ಪಾಲಾಕಿ ಮಾರಾಕ ಆಗ್ತಿದ್ರಿ. ಈಗ ನಮ್ಮ ಮನೆ ವ್ಯಾಪಾರನ ಬಿಡ್ತೀನಿ ಬೇಡ ಅದು ಅಂತಾರೆ ರೀ. ಕುರಿ ವ್ಯಾಪಾರನ ಬಿಡ್ತಾರೆ ರೀ. ಬೇಡ ನಮಗೆ ಅದು ಚಲೋ ಆಗಲ್ಲ, ಅದು ವ್ಯಾಪಾರ ಮಾಡೋದೂ ಬೇಡ, ಏನು ಬೇಡ ಅಂತ ಅಂತಾರೆ ರೀ. ಅದನ್ನು ಕುರಿನ ಕೊಯ್ದು ಹಾಕ್ತಿದ್ರಿ. ಹಾಕಿದಂದ ಅದನ್ನು ಬೇಡ ಅದನ್ನು ಮಾಡೋದ ಬೇಡ ಅಂದು ಬಿಟ್ಟು ಆಮೇಲೆ ಕುರಿ ಕೋಳಿ ಚಿಕನ್ನು ಏನೇನು ಊಟ ಮಾಡಲ್ರಿ, ಎಲ್ಲ ಬಿಟ್ಟಿವಿ. ಈಗ ಆ ಗಾಡಿಯಾಗ ಹಾಕ್ಯಂದು ಕುರಿ ಹೋಯ್ತನಪ್ಪ ಅಂದ್ರೆ ಗಾಡಿ ಎಲ್ಲಿ ಬೇಕು ಅಲ್ಲೇ ನಿಂದ್ರದಾರೆ, ಎಲ್ಲಿ ಬೇಕು ಅಲ್ಲೇ ನಿಂದ್ರಕತ್ತಿ ಬಿಡ್ತೀರಿ. ಅವನ್ನ ಬಿಟ್ಟು ಬಂದು ಈ ಕಡೆಗೆ ಅವ್ನು ಬೇಡ ತಗೊಂತ ತಲೆ ಕಿಟ್ಕೊಂಬಂದು ನಾವು ಧ್ಯಾನ ಮಾಡಿನಪ್ಪ ಅಂದ್ರೆ ಅದನ್ನ ಬಿಡೋಣ ಅಂತಂದು ಬಿಟ್ಟಿವ್ರಿ. ಈಗ ಆ ಕುರಿದ ಬಿಟ್ಬಿಟ್ಟಿವ್ರಿ. ಅಲ್ಲೇ ಕುರಿದ ಬಿಟ್ಬಿಟ್ಟು ಬೇಡದು ಕೊಡೋದು ವ್ಯಾಪಾರನ ಬಿಟ್ಟಿದ್ವಿ. ಈಗ ಒಯ್ದು ಇನ್ನೊಬ್ರಿಗೆ ಹಾಕ್ತಿದ್ರಿ ಅಲ್ಲಿ ಕಟುಗರಿಗೆ, ಅವರು ಇದನ್ನು ಮಾಡ್ತಾರೆ. ನಾವು ಮನ್ಯಾಗ ಅಷ್ಟ ಬಿಟ್ಟಂಗಲ್ಲ, ಅಲ್ಲಿಂದ ಬಿಟ್ರೆ ನಮಗೆ ಅಲ್ಲಿಗೆ ಸಾಕಾಕೈತೆ ಅಂತಂದು ಇದು ಮಾಡಿರಿ. ಮತ್ತೀಗ ಗಾಡಿ ಎಲ್ಲ ಚೆನ್ನಾಗಿ ನಡೆಯಕತ್ತೈತ್ರಿ. 10,000 ಕೇಳಿದ್ರಿ ಬರೀ ಆ ಗಾಡಿಗೆ ಮಾಡ್ಸಕ್ಕೆ. ಪತ್ರಿಜಿ ಸಾರಿಗೆ ಸುವರ್ಣ ಮೇಡಮ್ ಅವರಿಗೆ ಧನ್ಯವಾದಗಳು, ಕೃತಜ್ಞತೆಗಳನ್ನು ಹೇಳ್ತಾ
ನಮಗೆ ಧ್ಯಾನ ಅಂದರೆ ಮೊದಲು ಗೊತ್ತಿದ್ದಿಲ್ಲ. ನಮ್ಮ ಹೆಸರು ರೂಪ, ನಾವು ಬೆಸ್ತೇರಿಯಿಂದ ಬಂದೀವಿ. ಧ್ಯಾನದ ಬಗ್ಗೆ ಫಸ್ಟು ಬುದ್ಧ ಪೌರ್ಣಮಿ ದಿನ ಹೋಗಿದ್ವಿ ನಾವು. ನಮ್ಮ ತಾಯಿ ಅವರು ಮಾಡ್ತಿದ್ರು, ಅವ್ರ ಮುಖಾಂತರ ತಿಳ್ಕೊಂಡ್ವಿ. ನಾವು ಗೊತ್ತಿದ್ದಿಲ್ಲ ನಮಗೆ ಮೊದಲು ಯಾವ ಥರ ಏನು ಅನ್ನೋದು. ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಅನುಭವ ಆಯಿತು. ಅಷ್ಟೊಂದು ಗೊತ್ತಾಗಲಿಲ್ಲ. ಫಸ್ಟ್ನೇ ದಿನನೇ ನಾವು ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ಯಾವ ಥರ ಮಾಡಬೇಕು ಏನು ನಮಗೆ ಕುಂದ್ರಕ್ಕೂ ಆಗಲಿಲ್ಲ, ಮಾಡೋಕ್ಕೂ ನೋಡಿದ್ವಿ, ಎಲ್ಲ ಮಾಡಿದ್ವಿ. ನಮಗೇನು ಅಷ್ಟು ಅನ್ನಿಸ್ಲೇ ಇಲ್ಲ ಅವತ್ತು. ನೀವು ಒಂದು ದಿನ ಮಾಡಿದ್ರೆ, ಒಂದು ತಾಸು ಮಾಡಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಏನು ಅಂತ ಹೇಳಿದರು. ಮತ್ತು ಬಂದಮೇಲೆ 11 ದಿನ ನಾವು ಮನೆಯಲ್ಲಿಟ್ವಿ. ಮನೆಯಲ್ಲಿಟ್ಟ ಮೇಲೆ ನಮ್ಮ ಮನೆಯಲ್ಲಿ ಬದಲಾಯ್ತು, ಎಲ್ಲದೂ ಬದಲಾಗಿದ್ವಿ. ಹಣಕಾಸಿನಲ್ಲಿ ಆಯ್ತು, ಮಕ್ಕಳು ಬೆಳೀತಾ ಬುದ್ಧಿ ಚೇಂಜ್ ಆಗ್ತಾಯಿದ್ವು, ಆ ಬುದ್ಧಿಯಲ್ಲಿ ಆಯ್ತು, ಎಲ್ಲದರಲ್ಲಿ ಬದಲಾಗ್ತಾ ಹೋಗ್ತೀವಿ. ಅದೇ ರೀತಿ ಬದಲಾದಂಗೆಲ್ಲ ನಮಗೆ ಧ್ಯಾನ ಮಾಡಬೇಕು, ಮಾಡೋದ್ರಿಂದನೇ ನಮ್ಮ ಮನೆಯವರ ಆರೋಗ್ಯನೂ ಸ್ವಲ್ಪ ಯಾವಾಗಲೂ ಕಾಲಿನ ಪ್ರಾಬ್ಲಮ್ ಇರ್ತಿತ್ತು, ಅದು ಇಳಿಮುಖ ಆಗ್ತಾ ಬಂದಿದೆ. ಆದ್ದರಿಂದ ಇನ್ನೂ ಮಾಡಬೇಕು. ಧ್ಯಾನದಿಂದ ಹೆಚ್ಚು ಆರೋಗ್ಯ ಸಿಗ್ತೈತಿ, ಎಲ್ಲದೂ ಆಗ್ತೈತಿ, ಹಣದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತೈತಿ, ಎಲ್ಲದೂ ಆಗ್ತೈತಿ ಅಂತಂದೇಳಿ ಎಲ್ಲರಿಗೆ ಧ್ಯಾನ ಮಾಡಬೇಕಂತ ಹೇಳ್ತಿದ್ದೇನೆ. ನನ್ನ ಹೆಸರು ಶಿವಲೀಲಾ, ನಾನು ಬಾವಿಹಳ್ಳಿಯವಳು. ನಾನು ಧ್ಯಾನಕ್ಕೆ ಬರೋ ಕಾರಣ ಲಕ್ಷ್ಮೀ ಮೇಡಮ್ ಅವರು. ನಾನು ಅವರು ಊರಿಗೆ ಹೋದಾಗಿಂದ ಧ್ಯಾನ ಸ್ಟಾರ್ಟ್ ಮಾಡಿದೆ. ನನಗೆ ಧ್ಯಾನ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಮ್ಮ ಧ್ಯಾನ ಕೂತ್ಕೊಂಡಾಗೆ ಸುಮ್ಮನೆ ಫೋಟೋ ತೆಗಿತಿದ್ದೆ. ಆಮೇಲಿಂದ ನಮ್ಮಮ್ಮ ಧ್ಯಾನ ಕೂತ್ಕೊ ಅಂತ ಹೇಳ್ದಾಗಿಂದ ಕೂತ್ಕೊಂಡೆ. ಮತ್ತು ಇವಾಗ ಧ್ಯಾನದಿಂದ ಹೊರಗೆ ಬರೋಕ್ಕೇ ಆಗ್ತಾಯಿಲ್ಲ. ಡೈಲಿ 5 ಗಂಟೆಯಿಂದ ಧ್ಯಾನ ಮಾಡ್ತೇನೆ, 1 ತಾಸು. ಮತ್ತು ನಾನು ಯಾವಾಗ ಧ್ಯಾನ ಮಾಡಲ್ಲ ಅವಾಗ ನಮ್ಮ ಅಮ್ಮನ ಕೊಟ್ಟಾಗ ಜಗಳ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.